ನಮಸ್ಕಾರ ಸ್ನೇಹಿತರೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸು ಇವತ್ತು ಲೋಕಾರ್ಪಣೆಯಾಗಿದೆ. ಪಶ್ಚಿಮ ಮತ್ತು ದಕ್ಷಿಣ ಬೆಂಗಳೂರಿಗೆ ಒಂದು ಹೊಸ ಲೈಫ್ ಲೈನ್ ಸಿಕ್ಕಿದೆ. ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರ ಹೆಸರನ್ನ ಹೊಂದಿರೋ ರಸ್ತೆ SMK ರಸ್ತೆ ಇವತ್ತು ಕೆಂಪೇಗೌಡ ಜಯಂತಿ ದಿನ ಉದ್ಘಾಟನೆಯಾಗಿದೆ. ಬೆಂಗಳೂರು ಅಂದ್ರೆ ಟ್ರಾಫಿಕ್ ಅಂದ್ರೆ ಬೆಂಗಳೂರು ಅಲ್ವಾ. ಆದ್ರೀಗ ಮಾಗಡಿ ರೋಡ್ ಮತ್ತು ಮೈಸೂರು ರೋಡ್ ನಡುವಿನ 60 ನಿಮಿಷದ ಪ್ರಯಾಣ ಇವಾಗ ತಗೊಳ್ತಿರೋ ಟೈಮ್ ಇನ್ನು ಮುಂದೆ ಕೇವಲ 15 ನಿಮಿಷ. ಈ ರೋಡಲ್ಲೂ ಟ್ರಾಫಿಕ್ ಆಗೋ ತನಕ ಒಂದೇ ಒಂದು ಟೋಲ್ ಇರೋದಿಲ್ಲ, ಮಧ್ಯದಲ್ಲಿ ಟ್ರಾಫಿಕ್ ಸಿಗ್ನಲ್ ಕೂಡ ಇಲ್ಲ. ಸದ್ಯಕ್ಕೆ ಪಶ್ಚಿಮ ಮತ್ತು ದಕ್ಷಿಣ ಬೆಂಗಳೂರನ್ನ ಬೆಸೆಯುವ ಬೃಹತ್ ಮೆಗಾ ಕಾರಿಡಾರ್ ಲಾಂಚ್ ಆಗಿದೆ. ಹಾಗಿದ್ರೆ ಏನಿದು ಕೃಷ್ಣ ಪಥ? ಇದರಿಂದ ಏನೆಲ್ಲ ಲಾಭ ಇದೆ? ಬಿಸ್ನೆಸ್ ಕಾರಿಡಾರ್ನ ಭಾಗವಾದ ಇದು ಬೆಂಗಳೂರಿನ ಟ್ರಾಫಿಕ್ ತಪ್ಪಿಸೋಕೆ ಹೇಗೆ ಹೆಲ್ಪ್ ಮಾಡುತ್ತೆ? ಎಲ್ಲವನ್ನ ಡೀಟೇಲ್ ಆಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ದಿ 10.7 ಕಿಲೋಮೀಟರ್ಸ್ ಗೇಮ್ ಚೇಂಜರ್, ಮಾಗಡಿ ರಸ್ತೆ ಟು ಮೈಸೂರು ರಸ್ತೆ. ಸ್ನೇಹಿತರೆ, ಮೊದಲಿಗೆ ಈ ರಸ್ತೆ ಬಗ್ಗೆ ಒಂದು ಕ್ಲಿಯರ್ ಕಟ್ ಮಾಹಿತಿಯನ್ನು ಕೊಟ್ಬಿಡ್ತೀವಿ. ಆಮೇಲೆ ಇದರ ಹಿಂದಿರೋ ಸರ್ಕಾರದ ಪ್ಲಾನ್ ಏನು, ಯಾಕಿದು ಇಂಪಾರ್ಟೆಂಟ್ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದು ಒಟ್ಟು 10 ಕಿಲೋಮೀಟರ್ ರೋಡ್. ಇಲ್ಲಿ ಮೊದಲಿಗೆ ಯಾವ ಭಾಗಗಳು ಕನೆಕ್ಟ್ ಆಗ್ತವೆ ಅಂತ ನೋಡಿದ್ರೆ, ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆಗೆ, ಮಾಗಡಿ ರಸ್ತೆಯ ಕಡಬಗೆರೆ ಕ್ರಾಸ್ನಿಂದ ಮೈಸೂರು ರಸ್ತೆಯ ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದವರೆಗೆ ಹೋಗಿರೋ ರೋಡ್ ಇದು. ಸೊ ಇಲ್ಲಿ ನಾಡಪ್ರಭು ಕೆಂಪೇಗೌಡ ಬಡಾವಣೆಯ ಎಲ್ಲ 9 ಬ್ಲಾಕ್ಗಳನ್ನ ಕನೆಕ್ಟ್ ಮಾಡುತ್ತೆ. ಅಂದ್ರೆ ದಕ್ಷಿಣ ಭಾಗದಿಂದ ಪಶ್ಚಿಮಕ್ಕೆ ಕನೆಕ್ಟ್ ಆಗುತ್ತೆ. ನೀವೀಗ ಮ್ಯಾಪ್ ನಲ್ಲೂ ಕೂಡ ನೋಡ್ತಾ ಇದ್ದೀರಿ, ಇದು ನೈಸ್ ರೋಡ್. ಇದು ಒಳಗಡೆ ಇರೋದು, ಅದರ ಪಕ್ಕದಲ್ಲೇ ಪ್ಯಾರಲಲ್ ಆಗಿ ಪರ್ಯಾಯವಾಗಿ ಈ ರೋಡ್ ಹೋಗಿದೆ. ಪಿಂಕ್ ಕಲರ್ ನಲ್ಲಿ ಇರೋದು ಈಗ ಕಂಪ್ಲೀಟ್ ಆಗಿರೋ ರೋಡ್. ಇವೆರಡು ಅತ್ಯಂತ ಪ್ರಮುಖ ಮತ್ತು ಅತಿ ಹೆಚ್ಚು ಟ್ರಾಫಿಕ್ ಇರೋ ಏರಿಯಾಗಳು. ಈ ಮಾರ್ಗದಲ್ಲಿ ಪೀಕ್ ಅವರ್ನಲ್ಲಿ ಅಂದರೆ ಬೆಳಿಗ್ಗೆ 9 ಗಂಟೆ ಅಥವಾ ಸಂಜೆ 6 ಗಂಟೆ ಸುಮಾರಿಗೆ ಕಾರ್ ಅಥವಾ ಬೈಕ್ನಲ್ಲಿ ಹೋದರೆ ಲಾಕ್, ವಾಹನಗಳು ಇಂಚ್ ಬೈ ಇಂಚ್ ಮೂವ್ ಆಗ್ತಾ ಇದ್ವು. ಸಿಗ್ನಲ್ ಮೇಲೆ ಸಿಗ್ನಲ್. ಕೇವಲ 10ರಿಂದ 12 ಕಿಲೋಮೀಟರ್ ದಾಟೋಕೆ 3/4 ಗಂಟೆಯಿಂದ 1 ಗಂಟೆ ಬೇಕಾಗ್ತಿತ್ತು. ಅದೀಗ ಚೇಂಜ್ ಆಗ್ತಿದೆ. ಈಗ ಮೈಸೂರು ರಸ್ತೆಯಿಂದ ನೇರವಾಗಿ ಯಾವುದೇ ಅಡೆತಡೆ ಇಲ್ಲದೆ, ಮುಖ್ಯವಾಗಿ ನೈಸ್ ರಸ್ತೆಯಲ್ಲಿ ಟೋಲ್ ಕೊಟ್ಟು ಹೋಗದೆ ನೀವು ಈಸಿಯಾಗಿ ಮಾಗಡಿ ರಸ್ತೆಗೆ ರೀಚ್ ಆಗಬಹುದು ಅಥವಾ ಮಾಗಡಿ ರಸ್ತೆಯಿಂದ ಮೈಸೂರು ರೋಡ್ಗೆ ರೀಚ್ ಆಗ್ಬೋದು. 3 ಅಂಡರ್ ಪಾಸ್, 11 ಮೇಲ್ಸೇತುವೆ. ಸ್ನೇಹಿತರೆ, ಬರೋಬ್ಬರಿ 631 ಕೋಟಿ ರೂಪಾಯಿ ವೆಚ್ಚದಲ್ಲಿ BDA ಇದನ್ನ ನಿರ್ಮಾಣ ಮಾಡಿದೆ. ಈ ಹೆದ್ದಾರಿ ಬರೋಬ್ಬರಿ 100 ಮೀಟರ್ ಅಗಲ ಇದೆ. ಒಟ್ಟು 10 ಲೇನ್ ರಸ್ತೆ. ವಾಹನಗಳು ವೇಗವಾಗಿ ಯಾವುದೇ ತಡೆ ಇಲ್ಲದೆ ಹೋಗೋಕೆ 6 ಮುಖ್ಯ ಲೇನ್ಗಳು ಮತ್ತು ಆಸುಪಾಸಿನ ಏರಿಯಾದ ಜನರ ಲೋಕಲ್ ಓಡಾಟಕ್ಕೆ 4 ಸರ್ವಿಸ್ ರಸ್ತೆಗಳನ್ನು ಕೂಡ ಮಾಡಲಾಗಿದೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಈ ರಸ್ತೆಯಲ್ಲಿ ಒಂದೇ ಒಂದು ಟ್ರಾಫಿಕ್ ಸಿಗ್ನಲ್ ಇಲ್ಲ. ಯಾಕಂದರೆ 10.7 ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ ಎಲ್ಲಿ ಕ್ರಾಸ್ ಬರುತ್ತೋ ಅಲ್ಲೆಲ್ಲ ಬರೋಬ್ಬರಿ 3 ಅಂಡರ್ ಪಾಸ್ಗಳು ಮತ್ತು 11 ಫ್ಲೈಓವರ್ಸ್ ಕಟ್ಟಲಾಗಿದೆ. ಈಗ ಇದರ ಎಕನಾಮಿಕ್ ಇಂಪ್ಯಾಕ್ಟ್, ಕೈಗಾರಿಕೆಗಳಿಗೆ ದೊಡ್ಡ ಬೂಸ್ಟ್ ಸಿಗುತ್ತೆ. ಬೆಂಗಳೂರಿನ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಏಷ್ಯಾದಲ್ಲೇ ಅತಿ ದೊಡ್ಡ ಕೈಗಾರಿಕಾ ವಲಯಗಳಲ್ಲಿ ಒಂದಾಗಿದೆ. ಅಲ್ಲಿಂದ ಪ್ರತಿದಿನ ಸಾವಿರಾರು ಲಾರಿಗಳು, ಟ್ರಕ್ಗಳು ಗೂಡ್ಸ್ ತಗೊಂಡು ಬೇರೆ ಬೇರೆ ಕಡೆ ಹೋಗ್ತವೆ. ಮೊದಲೇನಾಗ್ತಿತ್ತು ಅಂದ್ರೆ ನೈಸ್ ರೋಡ್ ನಲ್ಲಿ ಇವುಗಳು ಕೂಡ ಬಂದು, ಜನರ ಕಾರು ಬೈಕುಗಳು ಕೂಡ ಬಂದು ಆ ಕಡೆಗೆ ಕಂಜೆಷನ್ ಆಗ್ತಾ ಇತ್ತು. ಟ್ರಕ್ಗಳು ಸಾಮಾನ್ಯವಾಗಿ ಸ್ಲೋ ಮೂವಿಂಗ್ ಪ್ರಾಬ್ಲಮ್ ಆಗ್ತಾ ಇತ್ತು. ಆದರೆ ಈಗ ಈ ಟ್ರಕ್ಗಳೆಲ್ಲ ಈ ಟೋಲ್ ಇಲ್ಲದೆ ಇರೋ ಈ ರಸ್ತೆಯಲ್ಲಿ ಸಿಟಿ ಒಳಗಡೆ ಬರುತ್ತೆ, ನೈಸ್ ರೋಡ್ ಒಳಗಡೆನೂ ಬರುತ್ತೆ. ಅಲ್ಲಿಂದ ಅಲ್ಲಿಗೆ ಮಾಗಡಿಯಿಂದ ಮೈಸೂರು ರೋಡ್ಗೆ ಕನೆಕ್ಟ್ ಆಗ್ಬೋದು, ಮೈಸೂರು ರೋಡಿಂದ ಮಾಗಡಿ ರೋಡ್ಗೆ ಕನೆಕ್ಟ್ ಆಗ್ಬೋದು. ಬಿಸ್ನೆಸ್ ದೃಷ್ಟಿಯಿಂದ ಕೂಡ ಇದು ತುಂಬ ಉಳಿತಾಯ ಮಾಡುತ್ತೆ. ಇನ್ನು ಪೀಣ್ಯ, ರಾಮನಗರದಂಥ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಒಂದು ಫಾಸ್ಟ್ ಲಾಜಿಸ್ಟಿಕ್ ಕನೆಕ್ಷನ್ ಸಿಕ್ದಂಗಾಗತ್ತೆ. ಅಲ್ಲದೆ ಬಿಡದಿ, ಹಾರೋಹಳ್ಳಿ ಏರಿಯಾಗಳಿಗೂ ಇದು ಕನೆಕ್ಟಿವಿಟಿಯನ್ನು ಈಸಿ ಮಾಡುತ್ತೆ. ನೈಸ್ ರೋಡ್ಗೆ ಪರ್ಯಾಯ ಸರ್ಕಾರದ ಮೆಗಾ ಪ್ಲಾನ್. ಎಸ್ ಸ್ನೇಹಿತರೆ, ನೈಸ್ ರೋಡನ್ನು ಪಕ್ಕಕ್ಕಿಟ್ಟು ಬೈಪಾಸ್ ಮಾಡಿ ಪರ್ಯಾಯವಾಗಿ ಪ್ಯಾರಲಲ್ ಆಗಿ ಇದು ಹೋಗುತ್ತೆ. ಮ್ಯಾಪ್ನಲ್ಲಿ ನೋಡಿ, ನೈಸ್ ರೋಡ್ ಇದ್ರೂ ಕೂಡ ಪಕ್ಕದಲ್ಲಿ ಇನ್ನೊಂದು ರೋಡ್. ಯಾಕೆ ನೋಡಿ, 10.7 ಕಿಲೋಮೀಟರ್ನ ದಶಪಥ ರಸ್ತೆ ಸರ್ಕಾರದ ಬಹುನಿರೀಕ್ಷಿತ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ನ ಒಂದು ಪ್ರಮುಖ ಭಾಗ. ಇಲ್ಲಿ ಪಿಂಕ್ ಕಲರ್ನಲ್ಲಿ ಕಾಣಿಸ್ತಿರೋದು ಈಗ ಆಗಿರೋದು, ಅಂದರೆ ಈಗ ಕನ್ಸ್ಟ್ರಕ್ಷನ್ ಆಗಿರೋ ಲೆಕ್ಕದಲ್ಲಿ ನೋಡಿದ್ರೆ ಇದು ಬಿಸ್ನೆಸ್ ಕಾರಿಡಾರ್ನ 2ನೇ ಹಂತ. ಇದರ 1ನೇ ಹಂತ ಮ್ಯಾಪ್ನಲ್ಲಿ ನಿಮಗೆ ಕಾಣಿಸುತ್ತೆ. ತುಮಕೂರು ರೋಡ್ನಿಂದ ದೊಡ್ಡಬಳ್ಳಾಪುರ ರೋಡ್ಗೆ ಕನೆಕ್ಟ್ ಆಗುತ್ತೆ. ಆಲ್ರೆಡಿ ಇಲ್ಲಿ ಕೆಲಸ ಆಗ್ತಿದೆ. ನೀವು ಸ್ಕ್ರೀನ್ ಮೇಲಿರೋ ಈ ಮ್ಯಾಪ್ ನೋಡಿದ್ರೆ ನಿಮಗೆ ಲೆಕ್ಕಾಚಾರ ಅರ್ಥ ಆಗುತ್ತೆ. ಮೊದಲು ಪೆರಿಫೆರಲ್ ರಿಂಗ್ ರೋಡ್ನ PPRನ ಪ್ಲಾನ್ ಹೇಗಿತ್ತು ಅಂದರೆ, ವಾಹನಗಳು ಒಂದು ಕಡೆಯಿಂದ ಬಂದು ಆ ರಿಂಗ್ ಕಂಪ್ಲೀಟ್ ಆಗಬೇಕು ಅಂದರೆ ಮತ್ತೆ ನೈಸ್ ರೋಡ್ಗೆ ಕನೆಕ್ಟ್ ಆಗಬೇಕಾಗಿತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ನೈಸ್ ಅನ್ನೋದೊಂದು ಪ್ರೈವೇಟ್ ರೋಡ್ ರಸ್ತೆ, ಅಲ್ಲಿ ಟೋಲ್ ಕಟ್ಟಬೇಕಾಗಿತ್ತು. ಸರ್ಕಾರ ಆ ಪೆರಿಫೆರಲ್ ರಿಂಗ್ ರೋಡನ್ನು ಪೂರ್ತಿ ಕಂಪ್ಲೀಟ್ ಮಾಡಿದರೆ ಈಗ ನೈಸ್ ಅಂತೂ ಬಿಡಿ, ಈಗ ಮಾಡೋಕ್ಕಾಗಲ್ಲ. ವಿವಾದ, ಲ್ಯಾಂಡ್ ಅಕ್ವಿಸಿಷನ್ ಯೋಜನೆ ಬಗ್ಗೆನೇ ಸಿಕ್ಕಾಪಟ್ಟೆ ಇಶ್ಯೂ, ಅದು ಸಪ್ರೇಟ್ ಟಾಪಿಕ್. ಅದು ಒಟ್ಟಿನಲ್ಲಿ ಅವರಂತೂ ಕಂಪ್ಲೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ವಾ. ಸರ್ಕಾರ ತಾನು ಮಾಡ್ತೀನಿ ಅಂತ ಹೋಗಿ ಎಲ್ಲ ಕಡೆ ಸರ್ಕಲ್ ಕಂಪ್ಲೀಟ್ ಮಾಡಿ ಇನ್ನೊಂದು ತುಂಡು ಸರ್ಕಲ್ ಕಂಪ್ಲೀಟ್ ಮಾಡೋಕ್ಕೆ ನೈಸ್ ರೋಡ್ಗೆ ಕನೆಕ್ಷನ್ ಕೊಟ್ಟರೆ ಮೀನಿಂಗೇ ಹಾಳಾಗ್ತಿತ್ತಲ್ವಾ. ಅಲ್ಲಿ ಬಂದ ತಕ್ಷಣ ಮತ್ತೆ ಟೋಲ್ ಕಟ್ಟಬೇಕಾಗ್ತಾ ಇತ್ತು.
ಆದರೆ ಈಗ ಅದಷ್ಟು ಜಾಗದಲ್ಲಿ ಒರಿಜಿನಲ್ ಪ್ಲಾನ್ನಿಂದ ಸ್ವಲ್ಪ ಹೊರ ಹೋಗಿ ನೈಸ್ ರೋಡನ್ನು ಬಿಟ್ಟು ಅದರ ಪಕ್ಕದಲ್ಲೇ ಈ ಥರ ಹೋಗ್ತಾ ಇದೆ. ಮ್ಯಾಪ್ನಲ್ಲಿ ನೋಡ್ತಿದ್ದೀರಲ್ಲ, ಈ ಥರ ಈ ಹೊಸ ಪೆರಿಫೆರಲ್ ರಿಂಗ್ ರೋಡ್ನ ಪ್ಲಾನ್ ಪ್ರಕಾರ. ಸೊ ಇದರ ಅರ್ಥ ಏನು? ನೈಸ್ ರೋಡ್ಗೂ ಕನೆಕ್ಟ್ ಆಗುತ್ತೆ ಮೇಲೆ ಮತ್ತು ಕೆಳಗಡೆ ಈ ಪೆರಿಫೆರಲ್ ರಿಂಗ್ ರೋಡ್. ಆದರೆ ಅನಿವಾರ್ಯ ಅಲ್ಲ. ಯಾರೆಲ್ಲ ಒಳಭಾಗದ ಬೆಂಗಳೂರಿಗೆ ಇಲ್ಲೆಲ್ಲ ಬರೋದಿರುತ್ತೆ ನೈಸ್ ರೋಡ್ನ ಅಕ್ಕಪಕ್ಕದಲ್ಲಿ, ಅವ್ರು ನೈಸ್ ರೋಡ್ನ ಯೂಸ್ ಮಾಡ್ಕೋಬೋದು. ಇಲ್ಲ ನನಗೆ ಮೈಸೂರು ರೋಡ್ಗೆ ಹೋಗ್ಲಿಕ್ಕಿದೆ ಅಥವಾ ದೂರ ಹೋಗ್ಲಿಕ್ಕಿದೆ ಅನ್ನೋ ಲೆಕ್ಕಾಚಾರ ಇರೋರು ನೈಸ್ ರೋಡನ್ನು ಮುಟ್ಟದೇನೆ ಬೈಪಾಸ್ ಮಾಡಿಬಿಟ್ಟು ಸೀದಾ ಈ ಪೆರಿಫೆರಲ್ ರಿಂಗ್ ರೋಡ್ನ ಹೊಸದಾಗಿ ಓಪನ್ ಆಗಿರೋ ಈ ಸ್ಟ್ರೆಚ್ನಲ್ಲಿ ಟ್ರಾವೆಲ್ ಮಾಡ್ಬೋದು. ಇದರಿಂದ ಬೆಂಗಳೂರಿನ ವಿಜಯನಗರ, ಕೆಂಗೇರಿ ಭಾಗದ ಜನರಿಗೆ ದೊಡ್ಡ ರಿಲೀಫ್ ಆಗುತ್ತೆ. ಇದು ಬರೀ ಬೆಂಗಳೂರಿನವ್ರಿಗೆ ಮಾತ್ರ ಅಲ್ಲ, ಹೊರಗಿನಿಂದ ಬರೋರಿಗೂ ಕೂಡ ಅನುಕೂಲ ಆಗುತ್ತೆ. ಹೇಗಂದರೆ ಮಂಗಳೂರು ಮತ್ತು ಹಾಸನ ಕಡೆಯಿಂದ ಬರೋ ವಾಹನಗಳು ತಾಳೆಕೆರೆ ಹ್ಯಾಂಡ್ ಪೋಸ್ಟ್ ಬಳಿ ಬಲಕ್ಕೆ ತಿರುಗಿ ಮಾಗಡಿ ರಸ್ತೆ ಮುಖಾಂತರ ಬಂದು ಡೈರೆಕ್ಟಾಗಿ ಹೊಸ ರಸ್ತೆಗೆ ಕನೆಕ್ಟ್ ಆಗ್ಬೋದು. ಇದರಿಂದ ಏನಾಗುತ್ತೆ ಗೊತ್ತಾ? ಪ್ರಸ್ತುತ ತುಮಕೂರು ರಸ್ತೆಯ ಮೇಲೆ ಬೀಳ್ತಿರೋ ಭಾರಿ ವಾಹನ ದಟ್ಟಣೆ ಗಣನೀಯವಾಗಿ ಕಮ್ಮಿ ಆಗುತ್ತೆ. ಅದೇ ರೀತಿ ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ ಕಡೆಯಿಂದ ಬಂದು ದಕ್ಷಿಣ ಬೆಂಗಳೂರಿಗೆ ಸೌತ್ ಬೆಂಗಳೂರಿಗೆ ಹೋಗಬೇಕಾಗಿರೋ ವಾಹನಗಳು ನೈಸ್ ರಸ್ತೆ ಮೂಲಕ ಬಂದು ಮಾಗಡಿ ರಸ್ತೆಯಲ್ಲಿ ಇಳಿದು ಈ ಹೊಸ ರಸ್ತೆಗೆ ಬರ್ಬೋದು. ಅಥವಾ ನೆಲಮಂಗಲದಿಂದ ಸೊಂಡೆಕೊಪ್ಪ ಮುಖಾಂತರ ನೇರವಾಗಿ ಈ ರಸ್ತೆಯನ್ನು ಕನೆಕ್ಟ್ ಆಗ್ಬೋದು. ಆದರೆ ಈ ಹೊಸ 10.7 ಕಿಲೋಮೀಟರ್ ರಸ್ತೆಯನ್ನೇನೋ BDA ಗ್ರ್ಯಾಂಡಾಗಿ ಓಪನ್ ಮಾಡಿದೆ. ಆದರೆ ರಸ್ತೆಗೆ ಕನೆಕ್ಟ್ ಆಗಿರೋ ಮಾಗಡಿ ರಸ್ತೆಯ ದುರಸ್ತಿ ಕಾಮಗಾರಿ ನಿಧಾನಕ್ಕೆ ಸಾಗ್ತಾ ಇದೆ. ಅದು ಪೂರ್ತಿಯಾಗೋಕೆ ಇನ್ನು 3-4 ವರ್ಷಗಳಾದರೂ ಬೇಕಾಗ್ಬೋದು. ಅದು ಕಂಪ್ಲೀಟ್ ಆದಾಗ ಫುಲ್ ಪೊಟೆನ್ಷಿಯಲ್ ಸಿಗುತ್ತೆ ಈ ಹೊಸ ಸ್ಟ್ರೆಚ್ದು. ಅಲ್ಲದೆ ಔಟರ್ ರಿಂಗ್ ರೋಡ್ ಕೂಡ ಕಿರಿದಾಗಿದೆ, ORR, ಅಲ್ಲೂ ಕೂಡ ಟ್ರಾಫಿಕ್ ಹೆಚ್ಚಾಗಿದೆ. ಸೊ ಈ ಹೊಸ ರಸ್ತೆ ಈ ಒಂದು ಸ್ಟ್ರೆಚ್ ಮಾತ್ರ ಅಲ್ಲ, ಕಂಪ್ಲೀಟ್ PRR, ORRಗಿಂತನೂ ಹೊರಗಡೆ PRR ಫುಲ್ ಬಂದಾಗ ನಿಮಗೆ ಇಡೀ ಬೆಂಗಳೂರಿಗೆ ಒಂದು ಹೊಸ ರಿಲೀಫ್ ಸಿಗುತ್ತೆ. ಅಲ್ಲೂ ಕೂಡ ಬೆಂಗಳೂರು ಬೆಳೆದು ಫುಲ್ ಟ್ರಾಫಿಕ್ ಆಗೋ ತನಕ. ಯಾಕಂದರೆ ಎಲ್ಲ ರೋಡ್ ಮಾಡಿದಾಗಲೂ ಈಗ ಕೋರ್ ರಿಂಗ್ ರೋಡ್ 3-4 ರಿಂಗ್ ರೋಡ್ಗಳಿದಾವೆ ಬೆಂಗಳೂರಲ್ಲಿ. ಪ್ರತಿಯೊಂದು ಮಾಡಿದಾಗಲೂ ಕೂಡ ಟ್ರಾಫಿಕ್ ಆರಾಮಾಗುತ್ತೆ ಅಂತ. ಮತ್ತು ಸಿಟಿ ದೊಡ್ಡ ಆಯಿತು, ಮತ್ತೆ ಇನ್ನೊಂದು ರೋಡು ಔಟರ್ ರಿಂಗ್ ರೋಡು, ಚೆನ್ನಾಗಾಯಿತು. ಮತ್ತು ಅಲ್ಲೂ ಟ್ರಾಫಿಕ್ ಆಯಿತು, ಸಿಟಿ ಒಳಗಡೆ ಬಂತು, ಆದರೆ ಆ ಕಡೆ ಎಲ್ಲ ಸಿಟಿ ಬೆಳೀತು. ಈಗ ಪೆರಿಫೆರಲ್ ರಿಂಗ್ ರೋಡ್, ನೆಕ್ಸ್ಟ್ ಈಗ ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಬರ್ಬೋದೇನೊಂದು 20 ವರ್ಷ ಬಿಟ್ಟು, ವಿ ಡೋಂಟ್ ನೋ, ನೋಡಬೇಕಷ್ಟೇ. SM ಕೃಷ್ಣ ಹೆಸರು, DK ರಾಜಕೀಯ ದಾಳ, ಇದೆಲ್ಲ ಅಭಿವೃದ್ಧಿಯ ಲೆಕ್ಕಾಚಾರ ಆಯಿತು. ಆದರೆ ರಸ್ತೆಯ ಉದ್ಘಾಟನೆ ಮತ್ತು ನಾಮಕರಣದ ಹಿಂದೆ ದೊಡ್ಡ ರಾಜಕೀಯ ಲೆಕ್ಕಾಚಾರ ಕೂಡ ಇದೆ. ಯಾಕಂದ್ರೆ ಈ ಬೃಹತ್ ದಶಪಥ ರಸ್ತೆಗೆ SM ಕೃಷ್ಣ ರಸ್ತೆ ಅಂತ ನಾಮಕರಣ ಮಾಡಲಾಗಿದೆ. SM ಕೃಷ್ಣ ಅವರು ಕರ್ನಾಟಕ ರಾಜಕಾರಣ ಕಂಡ ಅತ್ಯಂತ ಪ್ರಭಾವಿ ಮತ್ತು ವಿಷನರಿ ಒಕ್ಕಲಿಗ ನಾಯಕ. ಇವರನ್ನ DK ತಮ್ಮ ರಾಜಕೀಯ ಗುರು ಅಂತ ಕರೀತಾರೆ. ನಿಮ್ಗೆ ಗೊತ್ತಿರ್ಬೋದು, ಇವರು ಕಡೆಗೆ BJP ಸೇರಿದ್ರು. ಕಡೆಯ ಕೆಲ ವರ್ಷ ಅವರು BJPಯಲ್ಲಿ ಕಳೆದಿದ್ರು SM ಕೃಷ್ಣ ಅವರು. ಆದರೂ ಕೂಡ ಅವರ ಹೆಸರನ್ನ ಇಟ್ಟು BJP JDS ಇಬ್ಬರಿಗೂ ಕೂಡ DKಶಿ ಶಾಕ್ ಕೊಟ್ಟಿದ್ದಾರೆ. ಅದು ಕೂಡ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ದಿನವೇ ಈ ಉದ್ಘಾಟನೆಯಾಗಿದೆ. ಇದರ ಹಿಂದಿರೋ ಸ್ಪಷ್ಟ ತಂತ್ರ SM ಕೃಷ್ಣ ಅವರ ಲೆಗಸಿಯನ್ನು ಮತ್ತು ಅವರ ಒಕ್ಕಲಿಗ ವೋಟ್ ಬ್ಯಾಂಕ್ ಇಮೇಜನ್ನು. ಲಾಸ್ಟ್ ಬಿಗ್ಗೆಸ್ಟ್ ಒಕ್ಕಲಿಗ ಲೀಡರ್ ಯಾರು ಕಾಂಗ್ರೆಸ್ಸಲ್ಲಿ ಇದ್ದಿದ್ದು? SM ಕೃಷ್ಣ ಅವರು. ನೆಕ್ಸ್ಟ್ ನಾನೇ ಅಂತ ಹೇಳೋಕೆ BJP JDS ಬುಟ್ಟಿಯಿಂದ ಅದನ್ನು ಎಷ್ಟಾಗುತ್ತಷ್ಟು ಹೊರಗೆ ತೆಗೆಯೋಕೆ ಪ್ಲಾನ್ ಮಾಡಿದ್ದಾರೆ DK ಶಿವಕುಮಾರ್. ಜೊತೆಗೆ SM ಕೃಷ್ಣ ಅವರ ಹೆಸರಿಡೋ ಮೂಲಕ ಒಂಥರ ಗುರುದಕ್ಷಿಣೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ನಿಮಗೇನಿಸುತ್ತೆ? ಮಿಸ್ ಇಲ್ಲೇ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.